ಆದರೆ ನೀಗದ ಹಸಿವು ಇನ್ನಷ್ಟು ನೋವನ್ನು ಕೊಡುತ್ತಿತ್ತು. ಆ ಕಠಿಣ ಬದುಕಿನಲ್ಲಿ ಅವನಿಗೆ ಒಂದು ಆಶೀರ್ವಾದ ಇತ್ತು. ಅದು ಅವನ ಪತ್ನಿ ಫಾಲ್ಗುಣಿ ದೇವಿ. ಅವಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದಳು, ಧೈರ್ಯ ನೀಡುತ್ತಿದ್ದಳು. ಅವಳು ಅವನ ನೋವಿಗೆ ಆಸರೆಯಾಗಿ ನಿಂತಿದ್ದಳು. ಅವರ ಹಳ್ಳಿ ಮತ್ತು ಹತ್ತಿರದ ಪಟ್ಟಣದ ನಡುವೆ ಒಂದು ಭಾರೀ ಪರ್ವತ ತಲೆ ಎತ್ತಿ ನಿಂತಿತ್ತು. ಆಸ್ಪತ್ರೆ, ಮಾರುಕಟ್ಟೆ ಎಲ್ಲವೂ ಇನ್ನೊಂದು ಬದಿಯಲ್ಲಿ ಇತ್ತು. ಒಂದು ಮಧ್ಯಾಹ್ನ ದುರ್ಘಟನೆಯೊಂದು ನಡೆಯಿತು. ಫಾಲ್ಗುನಿ ದಶರಥಗೆ ಊಟ ತರುವಾಗ ಜಾರಿ ಬಿದ್ದಳು. ತೀವ್ರವಾಗಿ ಗಾಯಗೊಂಡಳು. ದಶರಥನು ಓಡಿ ಬಂದ. ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಆಸ್ಪತ್ರೆಗೆ ಹೋಗಲು ರಸ್ತೆ ಇರಲಿಲ್ಲ. ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. ವೈದ್ಯರೂ ಇಲ್ಲ. ಸಹಾಯಕ್ಕೆ ತಲುಪುವ ಮುನ್ನವೇ ಅವಳು ಸಾವನ್ನಪ್ಪಿದಳು. ಆ ರಾತ್ರಿ ದಶರಥ ಅವಳ ದೇಹವನ್ನು ಹಿಡಿದು ಪರ್ವತದೊಂದಿಗೆ ಮಾತನಾಡಿ ಶಪಥ ಮಾಡಿದನು. ಈ ಪರ್ವತ ನನ್ನ